ಹೀಗೇನೆ ಮಾಡ್ಕೊಂಡು ಓಡಾಡ್ತಾ ಇದ್ದೆ ಕಾಲೇಜ್ ತುಂಬೆಲ್ಲ. ಕಾಮ ತೀರ್ಸ್ಕೊಳ್ಬೇಕಂತಂದ್ರೆ ಆ ವ್ಯಕ್ತಿ ಅವಳದು ಅಂದ ಚಂದ, ಅವಳದು ಬ್ಯೂಟಿ ನೋಡಿ ಬರ್ತಾ ಇರ್ತಾರೆ ಕೆಲವೊಬ್ರು, ಅವಳ ಡ್ರೆಸ್ ಸೆನ್ಸ್ ನೋಡಿ ಬರ್ತಾ ಇರ್ತಾರೆ, ಅವಳು ಮಾತಾಡುವಂಥ ಮಾತಿನಿಂದನೂ ಬರ್ತಾ ಇರ್ತಾರೆ. ಅಕ್ಕನ ಬಳೆ ಎಲ್ಲ ಹಾಕೊಳ್ತಾ ಇದ್ದೆ, ಅಕ್ಕನ ಡ್ರೆಸ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡೋದು, ಮತ್ತೆ ನಾವೆಲ್ಲ ಹುಡುಗಿ ಅಂತೇಳಿ ಹಿಂಗೆ ಮಿರರಲ್ಲಿ ಹಿಂಗೆ ನೋಡ್ಕೊಳ್ಳೋದು, ಹೀಗೆಲ್ಲ ಮಾಡ್ಕೊಳ್ಳೋದು. ಮತ್ತು ಹಾಗಾಗಿ ನಾವು ಲೈಂಗಿಕ ವೃತ್ತಿನ ನಮ್ಮ ರಸ್ತೆಯಲ್ಲೇ ಮಾಡ್ತಾ ಇರಬೇಕಾದ್ರೆ ತುಂಬ ಜನ ಎಲ್ಲ ಹರಾಸ್ಮೆಂಟ್ ಏನಾಗುತ್ತೆ ಅಂದರೆ, ನನ್ನ ಸಮುದಾಯದಲ್ಲಿ ಆ ವ್ಯಕ್ತಿ ಹತ್ರ ನಾವು ಇಷ್ಟ ಇಲ್ಲ ಅಂದ್ರೂ ಕೂಡ ದುಡ್ಡಿಗೋಸ್ಕರ ಹೋಗ್ಲೇಬೇಕು. ಅವನು ಎಷ್ಟು ಟಾರ್ಚರ್ ಕೊಟ್ಟರು ಕೂಡ. ಅನಿ ಮಂಗಳೂರವರೇ, ವಿಶೇಷ ಅಂತ ಹೇಳಿದ್ರೆ ತಾವು ಮಂಗಳೂರಿಗೆ ವಿದ್ಯಾಭ್ಯಾಸಕ್ಕಂತ ಬರ್ತೀರಾ. ನಾವು ಕೂಡ ಒಂದು ಶಿಕ್ಷಣ ಮುಖಾಂತರ ನಾವು ಸಮಾಜಕ್ಕೆ ಒಂದು ನಮ್ಮ ಸಮುದಾಯದವರು ಎಷ್ಟು ನಮಗೆ ದಬ್ಬಾಳಿಕೆ ಎಲ್ಲ ಮಾಡ್ತಾ ಇರ್ತಾರೆ, ನಮ್ಮ ಸಮುದಾಯದಲ್ಲಿ ಎಷ್ಟು ಜನ ನಾವು ಕಷ್ಟಪಡ್ತಾ ಇರ್ತಾರೆ, ಆ ಕಷ್ಟನ ನಾವು ಶಿಕ್ಷಣ ಮುಖಾಂತರನೇ ಜನರಿಗೆ ಉತ್ತರ ಕೊಡೋಣ ಅಂಥೇಳಿ ಎಷ್ಟು ನೋವುಗಳಾಗಲಿ, ಎಷ್ಟು ಕಷ್ಟಗಳಾಗಲಿ, ಎಷ್ಟು ಪ್ರಾಬ್ಲಮ್ಸ್ ಬಂದರೂ ಕೂಡ ಫೇಸ್ ಮಾಡಿಕೊಂಡು ಮುಂದೆ ಸಾಕ್ತೇವೆ ಸರ್. ಇದಾದಮೇಲೆ ನಿಮ್ಮ ಕಾಲೇಜಲ್ಲಿ ಡಿಗ್ರಿ ಓದ್ತಾ ಇರ್ತೀರಾ, ಆಗ ನಿಮ್ಗೆ ಯಾರ ಮೇಲೂ ಲವ್ ಆಗೋದಿಲ್ವಾ? ಹುಡುಗನ ಮೇಲೆ ಅದು ಹುಡುಗಿ ಮೇಲೆ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೀರಾ? ಹುಡುಗನ ಮೇಲೆ ಆಗ್ಬೇಕು ನಿಮಗೆ. ಅದ್ರ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ತೀರಲ್ಲ. ಇಲ್ಲ ಸರ್, ನಿಜವಾಗ್ಲೂ ನಾನು ಹೇಳ್ಕೊಳ್ಳಿಕ್ಕೆ ಆಗಲ್ಲ ಸರ್. ಅದು ಯಾರ ಹತ್ರ ನಾವು ಹೇಳಕ್ ನಾನು ನಿನ್ನ ಲವ್ ಮಾಡ್ತಿದ್ದೇನೆ ಅಂದ್ರೆ ಅವನಿಗೆ ಶಾಕ್ ಆಗುತ್ತೆ. ನಾವು ಹೇಳಲಿಕ್ಕೆ ಆಗಲ್ಲ ಆ ಮೊಮೆಂಟಲ್ಲಿ ಅಂತ. ಯಾಕಂದ್ರೆ ನಮ್ಮದು ಉಟ್ಕೊಂಡಿರೋ ಬಟ್ಟೆ, ನಾನು ಹುಡುಗಿ ಬಟ್ಟೆ ಹಾಕೊಂಡು ಕಾಶಿ ಒಂದು ಪ್ರಪೋಸ್ ಮಾಡಿದ್ರೆ ಆ ಹುಡುಗಿ ಏನಾದರೂ ಹುಡುಗಿ ಥರ ಡ್ರೆಸ್ ಹಾಕೊಂಡಾಗ ಹುಡುಗಿ ಅಂತ ಫೀಲಲ್ಲಿ ಮಾತಾಡ್ಬೋದು, ಮತ್ತು ಅವನು ವ್ಯಕ್ತಪಡಿಸ್ಬೋದು. ಆದರೆ ನಾವು ಉಟ್ಕೊಂಡಿರೋದೆಲ್ಲ ಹುಡುಗನ ಡ್ರೆಸ್ಸಲ್ಲಿ ಆದಮೇಲೆ ಅವ್ರಿಗೆ ಹೇಳಕ್ಕೆ ಹೋದರೆ ಅವರಿಗೆ ಸಡನ್ಲಿ ಶಾಕ್ ಆಗುತ್ತೆ. ಆ ಥರ ನಾನು ಯಾವತ್ತೂ ಹೇಳಲಿಕ್ಕೆಲ್ಲ ಹೋಗ್ತಿರಲಿಲ್ಲ ಸರ್. ಇದಾದ ಮೇಲೆ ನೀವು ಡಿಗ್ರಿ ಮಾಡ್ತಿರ್ತೀರಾ, ಆಗ ನಿಮಗೆ ಒಂದು ಧೈರ್ಯ ಬರುತ್ತೆ, ನಾನು ಇನ್ನು ಮೇಲೆ ಏನಾದರೂ ಆಗಲಿ ನಾನೊಂದು ಹುಡುಗಿ ಆಗಬೇಕು ಅಂತ ಹೇಳಿ. ಹೌದು ಸರ್. ಅಲ್ಲಿವರೆಗೆ ನೀವು ಜೆಂಟ್ಸ್ ಡ್ರೆಸ್ಸೇ ಹಾಕ್ತಿರ್ತೀರಾ? ಹೌದು ಸರ್. ಪ್ಯಾಂಟು ಶರ್ಟು ಎಲ್ಲ. ಹೌದು. ಆಮೇಲೆ ಅಂತಂದರೆ ನಾನು ಶಿಕ್ಷಣದಲ್ಲಿ ಅಂತಂದರೆ ಸ್ವಲ್ಪ ಮುಂದೆ ಇದ್ದೆ, ಓದೋದ್ರ ಬರೆಯೋದ್ರಲ್ಲಿ ಸ್ವಲ್ಪ ಕಲಿತಾ ಇದ್ದೆ. ಕಲಿತಿರ್ಬೇಕಾದ್ರೆ ನನ್ನ ದಕ್ಷಿಣ ಕನ್ನಡದ ಬಗ್ಗೆ ನಾನು ಯಾವತ್ತೂ ಓದ್ಕೊಳ್ತಾ ಇದ್ದೆ. ಅವಾಗ ಮುಂಚೆನೇ ದಕ್ಷಿಣ ಕನ್ನಡದಲ್ಲಿ ಓದಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಅಲ್ಲೆಲ್ಲ ದೈವ ಆರಾಧಕರಿದ್ದಾರೆ, ಮತ್ತು ಅಲ್ಲೆಲ್ಲ ತುಂಬ ಶಿಕ್ಷಣವಂತರಿದ್ದಾರೆ. ಮತ್ತು ಯಾವುದೇ ಆಗಲಿ ನಾವು ಏನಾದರೂ ಸಾಧನೆ ಮಾಡಬೇಕು ಅಂತಂದಮೇಲೆ ನಮಗೆ ಸ್ಟಪ್ಪಾಗಿ ನಿಲ್ತಾರೆ, ಸ್ಟಪ್ಪಾಗಿ ನಮ್ಮನ್ನು ಪುಷ್ ಮಾಡಿ ಮೇಲಕ್ಕೆ ತಳ್ತಾರೆ ಅಂಥೇಳಿ ನನಗೆ ತುಂಬಾ ಖುಷಿ ಇತ್ತು, ಮನಸ್ಸಲ್ಲಿತ್ತು. ಆದರೆ ಒಂದು ಸಲ ನಾನು ದಕ್ಷಿಣ ಕನ್ನಡ ನೋಡಬೇಕು ಅಂತಲೇ ನನ್ನ ಮನಸ್ಸಲ್ಲೇ ಹೇಳ್ಕೊಳ್ಳೋದು ಫೀಲಿಂಗ್ಸ್ ಎಲ್ಲ ಅಂದಾಗ ಖುಷಿ ಆಗ್ತಾಯಿತ್ತು. ಆದರೆ ಇದೇ ದಕ್ಷಿಣ ಕನ್ನಡದಲ್ಲಿ ಬಂದು ನಾನು ವಿದ್ಯಾಭ್ಯಾಸ ಮಾಡಿ ಇಲ್ಲೇ ನನ್ನ ಜೀವನ ಕಟ್ಕೊಳ್ತೇನೆ, ಇಲ್ಲೇ ನನ್ನ ಜೀವನನೇ ಬದಲಾಗುತ್ತೆ ಅಂತೇಳಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸರ್. ಡಿಗ್ರಿ ಮಾಡ್ತೀರಾ, ನಿಮ್ಮ ಈ ಅಂದರೆ ಸಂಪೂರ್ಣವಾಗಿ ನಾನು ಹುಡುಗಿ ಆಗ್ಬೇಕಂತ ಬದಲಾವಣೆ ಯಾವತ್ತಿನ ದಿವಸ ಮಾಡ್ತೀರಾ? ನಾನಂತಂದ್ರೆ ನಿರ್ಧಾರ ಒಂದು ಮಾಡಬೇಕಲ್ಲ. ನಿರ್ಧಾರ ಅಂತಂದ್ರೆ ಈಗ ಊರಲ್ಲೆಲ್ಲ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಆಗಲ್ಲ, ಫ್ಯಾಮ್ಲಿ ಅಂದ ಮುಂದೆ ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಒಂದು ಮಿರರ್ ಮುಂದೆ ನಾವು ನೋಡ್ಕೋಬೋದು, ನಾನು ಯಾವಾಗ ಹುಡುಗಿ ಹಾಕ್ನೋ, ನಾನು ಯಾವಾಗ ಹೆಣ್ಣು ಹಾಕ್ನೋ ಅಂತೇಳಿ ಮಿರರ್ ಮುಂದೆ ಮಾತ್ರ ನಾವು ವ್ಯಕ್ತಪಡಿಸ್ಕೋಬೋದು. ಆದರೆ ಈಗ ನನ್ನ ಫ್ಯಾಮ್ಲಿಗಳು ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಯಾಕಂದರೆ ನನ್ನ ಹುಡುಗನ ಥರ ಬೆಳೆಸಿರ್ತಾರೆ, ಸಡನ್ಲಿ ಹುಡುಗಿ ಆಗ್ತಂತ ಅಂದಾಗ ಅವರಿಗೆ ಸಡನ್ಲಿ ಶಾಕ್ ಆಗುತ್ತೆ. ನನ್ನ ಸಂಬಂಧಿಕರುಗಳಿಗೆ ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರಲ್ಲ. ನನ್ನ ಊರಿನ ಜನಗಳೆಲ್ಲ ಏನೋ ಇಷ್ಟು ದಿನ ಇದೇ ಥರನೇ ಬೆಳೆದು ಈಗ ಸಡನ್ಲಿ ಈ ಥರ ಚೇಂಜ್ ಆಗಕ್ಕೆ ಮಾಡ್ತಿದ್ಯಾ ಅಂತಂತೇಳಿ ಅಂತಾರೆ. ಆದರೆ ನಮ್ಮ ಯಾರೇ ಆಗಲಿ ನನ್ನ ಸಮುದಾಯದವರು ಎಲ್ಲರೂ ಏನಂದರೆ ಮಿರರ್ ಮುಂದೆ ವ್ಯಕ್ತಪಡಿಸ್ಕೊಳ್ತೀವಿ ನಾವು. ನಾನೊಂದು ಹೆಣ್ಣಾಗಬೇಕು, ನಾನೊಂದು ಏನಂದ್ರೆ ಮನೇಲಿರುವಂಥ ಅಕ್ಕನ ಬಟ್ಟೆ ಎಲ್ಲ ಹಾಕ್ಕೊಂಡು ಆಗಿನ ಪೂರ್ತಕ್ಕೆ ಫೀಲಿಂಗ್ಸ್ ಎಲ್ಲ ನಾವು ವ್ಯಕ್ತಪಡಿಸ್ಕೊಳ್ಳೋದು, ಮತ್ತು ಹೀಗೆ ಸಾರಿ ಎಲ್ಲ ಕಟ್ಕೊಳ್ಳೋದು, ಮತ್ತು ಎಲ್ಲರೂ ಮನೆಯಲ್ಲಿ ಬಂದಮೇಲೆ ಎಲ್ಲ ಬಿಚ್ಚಿಟ್ಟು ಅಲ್ಲೇ ಕೂತ್ಕೊಂಡ್ಬಿಡೋದು, ಆ ಥರ ಎಲ್ಲ ಮಾಡ್ತಾ ಇದ್ವಿ. ಮಿರರ್ ಮುಂದೆ ಹೋಗೋದು, ಅಕ್ಕನ ಬಳೆ ಎಲ್ಲ ಹಾಕೊಳ್ತಾ ಇದ್ದೆ, ಅಕ್ಕನ ಡ್ರೆಸ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡೋದು, ಮತ್ತು ನಾವೆಲ್ಲ ಹುಡುಗಿ ಅಂತೇಳಿ ಹಿಂಗೆ ಮಿರರಲ್ಲಿ ಹಿಂಗೆ ನೋಡ್ಕೊಳ್ಳೋದು, ಹೀಗೆಲ್ಲ ಮಾಡ್ಕೊಳ್ಳೋದು. ಮತ್ತು ಫ್ಯಾಮ್ಲಿ ಬಂದಿದ್ದಾರೆ ಅಂತೇಳಿ ಬೆಚ್ಚಿಟ್ಕ ಸುಮ್ಮನೆ ಕೂತ್ಕೊಳ್ಳೋದು. ಎಷ್ಟೋ ಸಲ ನಾನು ಸಿಕ್ಕಾಕೊಂಡಿದ್ದೀನಿ, ನಾನು ಹುಡುಗಿ ಡ್ರೆಸ್ ಹಾಕೊಂಡಾಗ ಸಿಕ್ಕಾಕೊಂಡಿದ್ದೀನಿ ನನ್ನ ಫ್ಯಾಮ್ಲಿ ಹತ್ರ. ನನ್ನ ಫ್ಯಾಮ್ಲಿಗೆ ನಾನು ಏನಂತ ಹೇಳಿದೆ, ಇಲ್ಲ ನಮ್ಮ ಸ್ಕೂಲಲ್ಲೆಲ್ಲ ನನಗೆ ಹುಡುಗಿ ಪಾತ್ರ ಕೊಟ್ಟಿದ್ದಾರೆ, ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ಫ್ಯಾಷನ್ ಕಾಂಪಿಟೇಷನ್, ನಾಟಕ, ಮಿಮಿಕ್ರಿ ಎಲ್ಲ ಇದೆ, ಹುಡುಗಿದ್ದು ಆ್ಯಕ್ಟಿಂಗ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ತಪ್ಪಿಸ್ಕೊಂಡಿದ್ದೀನಿ ಎಷ್ಟೋ ಸಲ ಎಲ್ಲ. ಸೊ ಇದಾದ್ಮೇಲೆ ತಾವು ಅಲ್ಲಿಂದ ನಿಮಗೆ ಮಂಗಳೂರಲ್ಲಿ ಸೀಟ್ ಸಿಗುತ್ತೆ? ಹೌದು ಸರ್. ಎಲ್ಲಿ, ಯಾವ ಕಾಲೇಜಲ್ಲಿ? ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರಲ್ಲಿ. ಆಗ ನೀವು ಮನೆಯಿಂದ ಹೊಡೋತ್ತಿಗೆ ನಿರ್ಧಾರ ಮಾಡ್ತೀರಾ ನಾನು ಅಲ್ಲಿ ಮೇಲೆ ಬಟ್ಟೆ ಬದಲಾವಣೆ ಮಾಡ್ಬೇಕಂತೇಳಿ? ಇಲ್ಲ ಸರ್, ಆ ಥರ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಶಿಕ್ಷಣಕ್ಕಂತ ನಾನು ಇಲ್ಲಿಗೆ ಬಂದಾಗ, ಹೇಗೆ ಬಂದ್ರ ಮಂಗಳೂರಿಗೆ ಬಂದಾಗ? ಪ್ಯಾಂಟ್ ಶರ್ಟಲ್ಲೇ ಬಂದ? ಪ್ಯಾಂಟ್ ಶರ್ಟಲ್ಲೇ ಹಾಜಿಯಾಗೆ ಬಂದ್ರ? ಹಾಜಿ ಬಾಬಾಗೆ ಒಬ್ಬ ಹುಡುಗಾಗೆ ಬಂದ್ರ? ಹೌದು ಸರ್. ಬಸ್ಸಲ್ಲಿ ಬಂದ್ರ? ಬಸ್ಸಲ್ಲೇ ಬಂದಿರೋದು, ಗೌರ್ಮೆಂಟ್ ಬಸ್ಸಲ್ಲಿ. ಹುಡುಗಾಗೆ ಬಂದ್ರ? ಹೌದು ಸರ್. ಎಲ್ಲಿ ಇಳಿದ್ರ ಫಸ್ಟಿಗೆ? ಇಲ್ಲಿ KSRTC ಬಸ್ ಸ್ಟಾಪ್ ಅಲ್ಲಿ ಇಳಿದಾಗ ನನಗೆ ಒಂಥರ ಸಡನ್ಲಿ ಕಾಲಿಟ್ಟಾಗ ಒಂಥರ ಏನೋ ಮೈ ರೋಮಾಂಚನ ಆಗಿ ಇವತ್ತಿಗೂ ನನಗೆ ಅದು ನೆನಪಿದೆ. ಫಸ್ಟ್ ಟೈಮ್ ನಾನು ಮಂಗಳೂರಿಗೆ ಕಾಲಿಟ್ಟಾಗ
ಇಳಿಬೇಕಾದ್ರೆ ನಾನು ಎಲ್ಲ ಸುತ್ತನ ಕಡೆ ನೋಡ್ಕೊಂಡೇ ಇಳಿತೇನೆ ಮೊಮೆಂಟಲ್ಲಿ. ಒಂಥರ ಏನೋ ಮೈ ಒಂಥರ ರೋಮಾಂಚನ ಆಗುತ್ತೆ. ಇಳಿದವ್ರೆಲ್ಲ ಹೋಗ್ತೀರಾ ಸೀದಾ? ಇಳಿದವ್ರೆಲ್ಲ ಹೋದಾಗ ನನಗೆ ಅಲ್ಲಿ ಅಡ್ರೆಸ್ ಇರುತ್ತೆ, ಸ್ಟೇಟ್ ಬ್ಯಾಂಕಿಗೆ ಹೋಗ್ಬೇಕು, ಸ್ಟೇಟ್ ಬ್ಯಾಂಕಿಂದ ಅಲ್ಲಿ ನಮ್ಮ ಕಾಲೇಜ್ ಅಲ್ಲೇ ಇದೆ ಅಂತ ಹೇಳಿ ಫಸ್ಟಿಗೆ ಸ್ಟೇಟ್ ಬ್ಯಾಂಕ್ ಬಸ್ ಹತ್ಕೊಳ್ತೇನೆ. ಸ್ಟೇಟ್ ಬ್ಯಾಂಕ್ ಬಸ್ ಹತ್ಕೊಂಡಾಗ ನನ್ನ ಕಾಲೇಜು ಅಲ್ಲೆಲ್ಲ ಟೌನಲ್ಲಿ ಹತ್ರ ಇರುತ್ತಲ್ಲ, ಅಲ್ಲಿಂದ ನಾನು ಎಜುಕೇಷನಿಗೆ ಮತ್ತೆ ಮೀಟ್ ಆಗ್ತೇನೆ. ಅವ್ರು ಹೇಳ್ತಾರೆ 9-10 ಗಂಟೆಗೆ ಬನ್ನಿ, ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗ್ತವೆ, ಅಡ್ಮಿಷನ್ ಮಾಡಿ ಹೋಗಂತಿರೋದು ಹೇಳ್ತಾರೆ. ಸರಿ ಓಕೆ ಅಂತೇಳಿ ನಾನು ಅಲ್ಲಿ ತಿಂಡಿ ಎಲ್ಲ ತಿನ್ಕೊಳ್ಳಿಕ್ಕೆ ಓಡಾಡ್ತಾ ಇರ್ತೀನಲ್ಲ. ಒಟ್ಟಿನಲ್ಲಿ ಏನೋ ಒಂಥರ ಫ್ರೀ ಅಕ್ಕಿನ ಇಷ್ಟು ದಿನ ನಾವು ಒಂದು ಪಂಜರದೊಳಗೆ ಇಟ್ಟಿರ್ತೇವೆ, ಈಗ ಫ್ರೀ ಬಿಟ್ಬಿಟ್ಟು ಇಲ್ಲಾದ್ರೂ ನಗರದಲ್ಲಿ ಓಡಾಡ್ಬೋದು, ಎಲ್ಲದನ್ನ ನೋಡ್ಬೋದು ಅಂತೇಳಿ ಆ ಫೀಲಿಂಗ್ಸ್ ಅಲ್ಲೆಲ್ಲ ಓಡಾಡ್ತಾ ಇರ್ತೀವಿ. ಅಂದರೆ ಅವಾಗೆ ನಾನು ಅಡ್ಮಿಷನ್ ಎಲ್ಲ ಮಾಡ್ಲಿಕ್ಕೆ ಬರ್ತೀನಿ, ಮತ್ತೆ ನೋಡ್ಕೊಳ್ತೀನಿ ಎಷ್ಟು ಜನಗಳು ನಮಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ, ಎಷ್ಟೋ ಜನಗಳು ಅವಮಾನ ಎಲ್ಲ ಇಲ್ಲ ಇಲ್ಲಿ ಅಂತೇಳಿ ನನ್ನ ಸಮುದಾಯದವ್ರನ್ನ ಕೂಡ ನಾನು ಅಲ್ಲಿ ಪರಿಚಯ ಮಾಡ್ಕೊಳ್ತೀನಿ. ಅಲ್ಲ ನೀವೀಗ ಉಳ್ಕೊಳ್ಳೋದು ಬೇಕಲ್ಲ, ಅದಕ್ಕೆ ಜಾಗ ಎಲ್ಲ ಬೇಕಲ್ಲ. ಹಾಸ್ಟೆಲ್ ಅಲ್ಲೇ. ನಿಮ್ಗೆ ಗೌರ್ಮೆಂಟ್ ಹಾಸ್ಟೆಲ್ ಇರುತ್ತೆ? ಅದೇ ಹಾಸ್ಟೆಲ್ ಅಲ್ಲಿ ಇರ್ತೇವೆ, ಅಡಿಗೆ ನಾವು ಮಾಡ್ಕೊಳ್ತಾ ಇರ್ತೀವಿ. ಹೌದ್ರಾ? ಸೊ ಅಲ್ಲಿಗೆ ನೀವಿನ್ನೂ ಬಟ್ಟೆ ಬದಲಾವಣೆ ಆಗಿಲ್ಲ ನಿಮ್ದು? ಇಲ್ಲ ಸರ್, ಅದೇ ಹುಡುಗರ ಡ್ರೆಸ್ ಅಲ್ಲೇ ಇರ್ತೇನೆ. ಫೀಲಿಂಗ್ಸ್ ಎಲ್ಲ ಜಾಸ್ತಿನೇ ಆಗ್ತಾ ಇರ್ತೇನೆ. ನನ್ನ ಹೆಣ್ಣಾಗ್ಬೇಕಂತ ಮೆಂಟಲಿ ಒಂಥರ ಚೇಂಜಸ್ ಆಗ್ತಾ ಹೋಗ್ತವೆ. ಇದಾದ್ಮೇಲೆ ನೀವು ಹೇಳ್ತಾ ಇದ್ರ ಮಂಗಳೂರಿಗೆ ಬರ್ತೀರಾ, ಅಡುಗೆ ಹಾಸ್ಟೆಲಲ್ಲಿ ಇರ್ತೀರಾ, ಅವಾಗ ಜೆಂಟ್ಸ್ ಹಾಸ್ಟೆಲಲ್ಲಿ ಇರ್ತೀರಾ? ಜೆಂಟ್ಸ್ ಹಾಸ್ಟೆಲ್ ಅಲ್ಲ ಸರ್, ಇದೇ ನಮಗೆ ಅಂದರೆ ಹೊರಗಡೆಯಿಂದ ಬಂದವರಿಗೆ ಅಂದರೆ ರೂಮಿನ ವ್ಯವಸ್ಥೆ ಎಲ್ಲ ಇರುತ್ತೆ. ಅಂದರೆ ಸಪ್ರೇಟಾಗಿ ಒಂದೊಂದು ಹಾಸ್ಟೆಲ್ ಅಂತಂದರೆ ಅಲ್ಲಿ ಫುಡ್ ಎಲ್ಲ ವ್ಯವಸ್ಥೆ ಇರಲ್ಲ, ರೂಮಿನ ವ್ಯವಸ್ಥೆ ಇರುತ್ತೆ. ಅಂದರೆ ಅದೇ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಕಡೆಯಿಂದ ರೂಮಿನ ವ್ಯವಸ್ಥೆ ಇರುತ್ತೆ. ಅದೇ ರೂಮಲ್ಲಿ ನಾವು ಉಳ್ಕೊಂಡಿರ್ತೀವಿ. ಅದೇ ರೂಮಲ್ಲಿ ಮತ್ತೆ ಅಡುಗೆ ಎಲ್ಲ ಮಾಡ್ಕೊಳ್ಳುವಂಥ. ಅಲ್ಲ, ಹುಡುಗರೊಟ್ಟಿಗೆ ಉಳ್ಕೊಂಡಿದ್ದು? ಹುಡುಗರೊಟ್ಟಿಗೆ ಉಳ್ಕೊಂಡಿದ್ದು. ಅವ್ರು ಸಪ್ರೇಟ್ ರೂಮಲ್ಲಿ ಇರ್ತಾರೆ, ನಾವೊಂದು ಸಪ್ರೇಟ್ ಆಗಿರ್ತೇವೆ. ಯಾವಾಗಲೂ ನಾನು ಸ್ನಾನಕ್ಕೆ ಹೋಗೋಕ್ಕೂ ಭಯ ಸ್ನಾನ ಮಾಡೋಕೆ ಹೋದ್ರೆ ಭಯ, ಹೊರಗಡೆ ಹೋದ್ರ ಕೂಡ ಅಯ್ಯೋ ಏನು ಅನ್ಕೊಂತಾರೆ ಅಂತಾರೆ. ತುಂಬ ನಾನು ನಡೆಯೋ ಸ್ಟೈಲ್ ನೇಲ್ ಪಾಲಿಸ್ ಹಾಕುವಂಥದ್ದು ಮತ್ತು ಇದೆಲ್ಲ ಕಿವಿಗೆ ಹಾಕೊಳ್ಳುವಂಥದ್ದು ಅವಾಗೇ ಸ್ಟಾರ್ಟ್ ಆಗಿತ್ತು ನನಗೆ ಆಲ್ರೆಡಿ. ಯಾಕಂದ್ರೆ ನಾನು ಇಲ್ಲಿ ನನ್ನ ಸಮುದಾಯದವರೆಲ್ಲ ನೀವು ಅಲ್ಲಿ ನೇಲ್ ಪಾಲಿಶು ಮತ್ತೆ ಲಿಪ್ಟಿಕ್ ಹಾಕುದು ನೋಡಿ ಅವ್ರು ಏನಂತ ಶಾಕ್ ಆಗ್ತಿದ್ರಿ, ಏನ್ಲೇ ಯಾಕೆಲ್ಲ ಈ ತರ ಮಾಡ್ತಿದ್ಯಾ ಅಂತ, ಏನಾಗೈತೆಲ್ಲ ನಿನಗೆ ಯಾಕೋ ಈ ತರ ಮಾಡ್ತಿದ್ಯಾ ಅಂತೇಳಿ. ಕಾಲೇಜಲ್ಲಿ ಕೂಡ ನನ್ನ ಫ್ರೆಂಡ್ಸ್ಗಳೆಲ್ಲ ಲೇಡೀಸ್ ಎಲ್ಲ ಹೇಳ್ತಾರೆ, ಏನೋ ಆಗಿದೆ ಕಣೋ, ದಿನಕ್ಕೆ ಚೇಂಜ್ ಆಗ್ತಿದೆ. ಆಗ ಏನ್ ಹೇಳ್ತಿದ್ರಿ ನಿಮ್ಮನ್ನ ನೋಡಿದ ಕೂಡ? ಯಾಕೋ ಚೇಂಜಸ್ ಆಗ್ತಿದ್ಯಾ, ಏನೋ ಆಯ್ತು ನಿನಗೆ ಅಂತ. ಅವ್ರು ಭಯ ಆಗ್ತಿರ್ಲಿಲ್ಲ ಅವ್ರಿಗೆ? ಇಲ್ಲ ಸರ್, ಏನು ಭಯ ಆಗ್ತಿಲ್ಲ. ಒಂಥರ ಕಾಮಿಡಿಯಲ್ಲಿ ತಮಾಷೆ ಮಾಡ್ತಾ ಇದ್ರು. ಇಲ್ಲ ಕಣ, ಅದೇನು ಫ್ಯಾಷನ್ ಅನ್ಕೊಂಡೇ ಮುಂದೆ. ಅದ್ರ ಏನೇನ್ ಮಾಡ್ತಿದ್ರ? ಲಿಪ್ಟಿಕ್ ಹಾಕ್ತಿದ್ರ? ಲಿಪ್ಸ್ಟಿಕ್ ಅಂದ್ರೆ ಲೈಟ್ ಆಗಿ ಇದು ಗುಲಾಬಿದು ಹೂವು ಎಲ್ಲ ಬರುತ್ತಲ್ಲ ಸರ್, ಅಂದ್ರೆ ಲಿಪ್ಸ್ಟಿಕ್ ಎಲ್ಲ ತಂದು ಹಾಕ್ತಿರ್ಲಿಲ್ಲ, ಗುಲಾಬಿದೆಲ್ಲ ಇರುತ್ತಲ್ಲ ಸರ್, ಅದನ್ನ ಫುಲ್ ಎಲ್ಲ ಹಿಂಗ್ ಮಾಡ್ಕೊಂಡು ತುಟ್ಟಿಗೆ ಹಚ್ಕೊಂಡದ್ದು ಆ ತರ ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ನೇಲ್ ಪಾಲಿಶ್ ಎಲ್ಲ ತಗೊಂಡ್ಬರ್ತಿದ್ದೆ ನಾವು, ನಚ್ಕೊಳೋದು. ಮತ್ತೆ ಪಾತ್ರದ ಅಡಿಗೆ ಮಾಡಿರ್ತೀವಲ್ಲ ಸರ್, ಪಾತ್ರದ ತಳ ಎಲ್ಲ ಹಿಡಿದಿರ್ತಲ್ಲ ಸರ್ ಬ್ಲಾಕ್ ಆಗಿ, ಅದನ್ನ ಕಾಡಕ್ಕೆ ಈ ತರ ಎಲ್ಲ ಮಾಡ್ತಾ ಇದ್ದಿದ್ದು. ಹೆಣ್ಮಕ್ಳು ಡ್ರೆಸ್ ಹಾಕ್ಬೇಕು ಅನಿಸ್ತಿತ್ತ? ಹಾಕ್ಬೇಕಂತ ಅನಿಸ್ತಿತ್ತು, ಆದ್ರೆ ಏನು ಅಲ್ಲಿ ಮತ್ತೆ ಹಾಸ್ಟೆಲಿಂದ ಏನಾದ್ರು ಹೊರಗಡೆ ಹಾಕ್ಬಿಡ್ತಾರೆ ಅನ್ನೋ ಆ ಭಯದಿಂದ ನಾನು ಆಗ್ತಿರ್ಲಿಲ್ಲ, ಸುಮ್ಮನೆ ಇರ್ತಿದ್ದೆ. ಹಾಸ್ಟೆಲಲ್ಲಿರುವತ್ತಿ ಹುಡುಗರು ಈ ನಿಮ್ಮ ನಡವಳಿಕೆ ನೋಡಿ, ಯಾಕೆಂದರೆ ಆ ಏಜಲ್ಲಿ ಯಾರಿಗೂ ಬುದ್ಧಿ ಇರೋದಿಲ್ಲ. ನಾವಿಲ್ಲಿ ಯಾರ ಮೇಲೂ ಪಾಪ ಹೀಗೆ ಹಾಗೆ ಅಂತ ಹೇಳುವಾಗಿಲ್ಲ, ಆ ಏಜಲ್ಲಿ ಬುದ್ಧಿ ಇರೋದಿಲ್ಲ. ಇಲ್ಲ ಒಂಥರ ಫ್ರೆಂಡ್ಲಿ ಆಗಿದ್ರು, ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ರು, ಎಲ್ಲ ಕಾಮಿಡಿ ಮಾಡ್ತಾ ಇದ್ರು. ಆದ್ರೆ ಆ ಥರ ಯಾವತ್ತೂ ಮಾಡಲಿಲ್ಲ, ಸುಳ್ಳು ಹೇಳ್ಬಾರ್ದು. ಯಾಕಂದ್ರೆ ಒಬ್ಬರ ಮೇಲೆ ನಾವು ಅಪಪ್ರಚಾರ ಆಗಲಿ ಅಪವಾದ ಆಗಲಿ ಮಾಡಬಾರ್ದು. ಯಾಕಂದ್ರೆ ಅವ್ರು ನಮಗೆ ಮಾಡಿಲ್ಲ, ಒಂದು ರೆಸ್ಪೆಕ್ಟ್ ಕೊಡ್ತಿದ್ರು, ಕಾಮಿಡಿಯಲ್ಲಿ ಇರ್ತಿದ್ರು, ಒಟ್ಟಿನಲ್ಲಿ ಕಾಮಿಡಿ ಮಾಡ್ತಾ ಇದ್ರು ಅಂತೇಳಿ. ಏನೋ ಚೇಂಜ್ ಆಗಿಬಿಟ್ಟಿದ್ದಾರೆ, ನೋಡ್ರೋ ಮಾತನಾಡ. ಪ್ಯಾಂಟ್ ಶರ್ಟ್ ಯಾವ ಕಲರ್ ಹಾಕ್ತಿದ್ರೆ? ಕಾಲೇಜ್ ಡ್ರೆಸ್ ಎಲ್ಲ ಹಾಕ್ತಾ ಇದ್ದೆ. ಕಾಲೇಜ್ ಡ್ರೆಸ್ ನಮ್ದು ಯೂನಿಫಾರ್ಮ್ ಇತ್ತು, ಇದರಲ್ಲಿ ಬ್ಲೂ ಮತ್ತೆ ಚಾಕ್ಲೇಟ್ ಕಲರ್ ಪ್ಯಾಂಟು, ಇದೇ ಕಲರ್ದಲ್ಲಿ ಶರ್ಟ್ ಇರ್ತಿತ್ತು. ಆದ್ರೆ ನಿಮ್ಗೆ ಅನಿಸ್ತಾ ಇರ್ಲಿಲ್ಲ ಹಾಕ್ಬಾರ್ದು ಅನಿಸ್ತಾ ಇತ್ತ? ನಾನು ಎಷ್ಟೋ ಸಲ ಅಂದ್ರೆ ಆ ಫೀಲಿಂಗ್ಸ್ ಎಲ್ಲ ಕಾಲೇಜಲ್ಲಿ ಡ್ರೆಸ್ ಹಾಕೊಂಡು ಹೋಗ್ಬೇಕಾದ್ರೆ ಫುಲ್ಲು ಲೇಡೀಸ್ದು ಏನೇನು ಹಾಕ್ಕೊಳ್ತಾರೆ ಆ ಥರನೇ ನನ್ಗೆ ಅನಿಸ್ತಾ ಇತ್ತು. ಉಂಗುರ ಹಾಕ್ಕೊಳ್ಳೋದು, ಮತ್ತೆ ನನ್ನ ಒಂಥರ ನಡೆ ಸ್ಟೈಲ್ ಹೀಗೇನೆ ಮಾಡ್ಕೊಂಡು ಓಡಾಡ್ತಾ ಇದ್ದೆ ಕಾಲೇಜ್ ತುಂಬೆಲ್ಲ. ಕೊಡೋದು ಏನೋ ಚೇಂಜಸ್ ಆಗ್ತಿದ್ಯಾ, ಏನಾಯ್ತು ಹೇಳೋ, ನಮ್ಮ ಹತ್ರ ಆದ್ರೆ ಹೇಳ್ಕೊಳ್ಳೋ ಅಂತಂದು. ಆದರೆ ಆ ಥರ ಫೀಲಿಂಗ್ಸ್ನೆಲ್ಲ ಯಾರನ್ನೂ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಆಗಲ್ಲ, ಯಾಕಂದರೆ ಅವ್ರಿಗೆ ಅರ್ಥ ಆಗಲ್ಲ. ನಮ್ಮ ಫೀಲಿಂಗ್ಸ್, ನಮ್ಮ ಹಾವಭಾವಗಳು ನಮ್ಮ ಥರ ಇರುವಂಥ ಟ್ರಾನ್ಸ್ಜೆಂಡರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಯಾವಾಗ ನಿರ್ಧಾರ ಮಾಡ್ತೀರಾ ನಾನು ಇನ್ಮೇಲೆ ಪೂರ್ತಿ ಅಂತ ಹೇಳಿದ್ರೆ ನನ್ನನ್ನು ನಾನು ಬದಲಾಯಿಸ್ಕೋಬೇಕು? ಯಾವಾಗ ಅಂತಂತಂದರೆ, ನಾನು ಕಾಲೇಜಲ್ಲಿ ಕಲಿತಿರ್ಬೇಕಾದ್ರೆ ನಾನು ಊಟಕ್ಕೆಲ್ಲ ಕ್ಯಾಂಟೀನಿಗೆಲ್ಲ ಹೋಗ್ತಾ ಇರ್ತಿದ್ವಿ. ಒಂದೊಂದ್ಸಲ ಅಡುಗೆ ಮಾಡ್ತಾಯಿದ್ವಿ, ಒಂದೊಂದ್ಸಲ ನಾವು ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಬರ್ತಿದ್ವಿ. ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಬರ್ಬೇಕಾದ್ರೆ
ಅಂದರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅಷ್ಟೊಂದು ಇದು ಮಾಡಿ ದೊಡ್ಡ ದೊಡ್ಡ ಹೋಟೆಲ್ ಅಷ್ಟು ಊಟ ಮಾಡೋಷ್ಟು ಶಕ್ತಿ ಇಲ್ಲ ನಮಗೆ. ಏನೋ ನಮ್ಮ ಹತ್ರ ಇರುವಂಥದ್ದು ಅಪ್ಪ ಕೊಟ್ಟಿರುವಂಥದ್ದು 100 ರೂಪಾಯಿನೋ 200 ರೂಪಾಯಿನೋ ಇಟ್ಕೊಂಡು ನಾವು 5 ರೂಪಾಯಿ ಅಲ್ಲೇ ಊಟ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ವಿ. ಸಾಗಿಸ್ತಿರ್ಬೇಕಾದ್ರೆ ನಾನು ಹೀಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಸಮುದಾಯದವ್ರು ನನಗೆ ಪರಿಚಯ ಆಗ್ತಾರೆ, ಕಾಂಟ್ಯಾಕ್ಟ್ ಆಗ್ತಾರೆ. ನಾನು ಫಸ್ಟಿಗೆ ಅವ್ರ ಹತ್ರ ಒಂದು ಮಾತಾಡ್ತೇನೆ, ಅವ್ರು ನನ್ನನ್ನು ನೋಡಿ ಕಂಡುಹಿಡಿತಾರೆ. ಅಪ್ಪಿ ಇಲ್ಲಿ ಬಾ ಅಂತಂತ ಮಾತಾಡ್ಸಕ್ಕೆ ಹೋದಾಗ ನಾನು ಫಸ್ಟಿಗೆ ಅವ್ರು ಹೇಳ್ತೀನಿ, ಅವರಿಗೆ ನಾನು ಫಸ್ಟಿಗೆ ಏನು ಕಮೆಂಟ್ ಮಾಡ್ತಂದ್ರೆ ನೀವು ಎಷ್ಟು ಚೆಂದ ಇದ್ದೀರಲ್ಲ ಅಂತಂತ ಹೇಳ್ತೇನೆ. ಅವರಿಗೆ ನಾನು ಹೇಳ್ತೇನೆ ಅಂದ್ಗಟ್ಟನ್ನ ಹಾಂ ಹೌದಾ ಥ್ಯಾಂಕ್ ಯು ಅಂತ ಅವ್ರು ಹೇಳ್ತಾರೆ. ಥ್ಯಾಂಕ್ ಯು ಅಂತ ಹೇಳಿದ್ಗಟ್ಟನ್ನ ಅವ್ರು ಹೇಳ್ತಾರೆ ನಾನು ನಿಮ್ಮಂಗೆ ಆಗ್ಬೋದಾ ಅಂತ. ನಾನು ಹಿಂಗೆ ಒಂಥರ ನಿಲ್ಕೊಂಡೇ ಹೇಳ್ತೇನೆ ಅವರಿಗೆ, ನಾನು ನಿಮ್ಮಂಗೆ ಆಗ್ಬೋದಾ ಅಂತಂತ ಹೇಳ್ತೇನೆ. ಫೀಲಿಂಗ್ಸ್ ಎಲ್ಲ ವ್ಯಕ್ತಪಡಿಸ್ಕೋಬೇಕಾದ್ರೆ ಯಾಕಂದ್ರೆ ನಮ್ಮಲ್ಲಿರುವಂಥ ಹಾವಭಾವಗಳು ನಮ್ಮವರಿಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆಯವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗೋದು ಇಲ್ಲ. ಅದು ಸರಿ ಓಕೆ ಮಾತಾಡೋದು ಹಾಗೆ ಮಾತಾಡೋದೆಲ್ಲ ಹೀಗೆ ಮಾತಾಡೋದಾಗುತ್ತೆ. ಮತ್ತು ಶನಿವಾರ ಎಲ್ಲ ನನಗೆ ಶನಿವಾರ ಭಾನುವಾರ ರಜೆ ಇರುತ್ತಲ್ಲ, ಮತ್ತು ಅವ್ರ ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅವ್ರ ತಲಪಾಡಿ ಅವ್ರ ಮನೆಗೆ ಹೋಗಿ ಮತ್ತು ನಾನು ಡ್ರೆಸ್ ಎಲ್ಲ ಹಾಕ್ಕೊಂಡು ಹುಡುಗಿ ಥರ ಡ್ರೆಸ್ ಎಲ್ಲ ಮಾಡಿಕೊಂಡು, ಅಂದರೆ ಆ ಹುಡುಗಿ ಥರ ಡ್ರೆಸ್ ಹಾಕ್ಕೊಂಡು ಮತ್ತು ನನ್ನ ಖುಷಿಗೆ ವ್ಯಕ್ತಪಡಿಸ್ಕೊಂಡು ಮತ್ತು ನಾನು ವಾಪಸ್ಸು ಸಂಡೇ ನೈಟ್ ಹೊಡ್ತೇನೆ ಇಲ್ಲಿಂದ. ಮತ್ತು ಅಲ್ಲಿಂದ ಮನೆಗೆ ಇಲ್ಲಿ ಹಾಸ್ಟೆಲಿಗೆ ಬರ್ತೇನೆ. ಹಾಸ್ಟೆಲಿಗೆ ಬಂದಾಗ ಅಂದರೆ ಯಾರಿಗೆ ಗೊತ್ತಿರಲ್ಲ ನಾನು ಎಲ್ಲಿ ಹೋಗ್ತೇನೆ, ಯಾವ ಥರ ಡ್ರೆಸ್ ಹಾಕ್ಕೊಂಡು ಬರ್ತೇನೆ ಅಂತಂದು ಪ್ರತಿಯೊಬ್ಬರಿಗೆ ಯಾರಿಗೆ ಹೇಳಿರಲ್ಲ. ನಾನು ಶಾಲೆಯಲ್ಲಿ ಆಗಿರ್ಬೋದು, ನನ್ನ ಕಾಲೇಜಲ್ಲಿ ಆಗಿರ್ಬೋದು, ನನ್ನ ಫ್ರೆಂಡ್ಸಿಗಾಗಿರ್ಬೋದು, ಯಾರ ಹತ್ರ ನನ್ನ ಫೀಲಿಂಗ್ಸ್ ಎಲ್ಲ ಹೇಳ್ಕೊಳ್ಳಲ್ಲ. 2 ದಿವಸ ಅವ್ರು ಒಟ್ಟಿಗೆ ಇರ್ತಿರಲ್ಲ, ಅವ್ರು ಅವಾಗ ಜೀವನ ಹೇಗಿರುತ್ತೆ? ಆದರೆ ತುಂಬ ಸಲ ಒಂಥರ ಖುಷಿ ಆಗುತ್ತೆ. ಆ ಖುಷಿಯಿಂದನೇ ಎಷ್ಟೋ ದುಃಖ ಇದೆ ಅಂತ ಹೇಳಿ ನಾನು ನೋಡ್ತೇನೆ. ಅವಾಗ ನಮ್ಮ ಸಮುದಾಯದಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸ್ತಾರ ಅಂತ ನನಗೆ ಅನ್ಕೊತಾ ಇದ್ದೆ. ಯಾಕಂದರೆ ನಾನು ರಿಯಲ್ ಆಗಿ ನಾನು ಯಾವತ್ತೂ ನೋಡಿರಲಿಲ್ಲ, ಬರೀ ವಿಡಿಯೋದಲ್ಲಿ ಮಾತ್ರ ನಾನು ನೋಡಿರ್ತೇನೆ. ಈಗೇನಾ ಈ ಥರ ಫೀಲಿಂಗ್ಸಾ ಹಾಗೆ ಅಂತಂದಾಗ ರಿಯಲ್ ಆಗಿ ನೋಡಿದ್ದಂತಂದರೆ ಫಸ್ಟು ಅಯ್ಯೋ ಈ ಥರ ಎಲ್ಲ ಕಷ್ಟ. ನಮ್ಮ ಸಮುದಾಯದವ್ರು ಕಲೆಕ್ಷನ್ಗೆ ಹೋದಾಗ ಅವರಿಗೆ ಆಗಿರುವಂಥ ಅವಮಾನಗಳನ್ನೆಲ್ಲ ನಮ್ಮ ಹತ್ರ ಹೇಳ್ಕೊಳ್ತಾ ಇರಬೇಕಾದ್ರೆ ಬೇಜಾರಾಗ್ತಾಯಿತ್ತು, ನಮಗೂ ಫೀಲ್ ಆಗ್ತಾಯಿತ್ತು. ಅಯ್ಯೋ ದೇವ್ರು ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾ, ಲೈಫ್ ತುಂಬ ಲೀಡ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳಿ ಫೀಲ್ ಆಗ್ತಾಯಿತ್ತು. ನಾನು ಮೈಂಡಲ್ಲಿ ಎತ್ತಿ ಏನಾದರೂ ನಮ್ಮ ಸಮುದಾಯಕ್ಕೆ ಏನಾದರೂ ಒಂದು ಒಳ್ಳೆ ಕೊಡುಗೆ ಕೊಡೋಣ, ನಮ್ಮ ಕೈಯಿಂದ ಆದಷ್ಟು ನಾವು ಮಾಡೋಣ. ನಮ್ಮ ಸಮುದಾಯ ನಾವು ಎಷ್ಟು ಜನ ಕೆಟ್ಟದಾಗಿ ಕೀಳಾಗಿ ನೋಡ್ತಾ ಇತ್ತು. ಸೊ ಇದಾದ ಮೇಲೆ ನೀವು ಆ 2 ದಿವಸ ಹೋದಾಗ ಹೊಸ ಜಗತ್ತು ಹೊಸ ಲೋಕ ಅನಿಸೋದಿಲ್ಲವ ನಿಮಗೆ? ಅನಿಸುತ್ತೆ ಸರ್. ಫಸ್ಟಿಗೆ ನಾನು ಫಸ್ಟ್ ಟೈಮ್ ಲೈಫಲ್ಲಿ ಮೊದಲೇ ಸಲ ನನ್ನ ಮೈ ಮೇಲೆ ಸಾರಿ ಹಾಕ್ಕೊಂಡು ನಾನೊಂದು ಹೆಣ್ಣು ಅಂತ ನನ್ನ ಫೀಲಲ್ಲಿ ಮಿರರ್ ಮುಂದೆ ಹೇಳ್ಕೊಳ್ತಿರ್ಬೇಕಾದ್ರೆ ನನಗೆ ಖುಷಿನೂ ಆಗ್ತಾಯಿತ್ತು, ದುಃಖನೂ ಆಗ್ತಾಯಿತ್ತು. ನನ್ನ ಅಪ್ಪ ಅಮ್ಮನಿಗೆ ಏನಾದರೂ ಮೋಸ ಮಾಡ್ತಾಯಿದ್ದೀನಿ ಅನ್ನೋದು ಅಂಥ ದುಃಖ. ಅದು ನಾನು ಸಂಪೂರ್ಣ ಹೆಣ್ಣಾಗ್ತಿದ್ದೀನಿ, ನನ್ನ ಫೀಲಿಂಗ್ಸ್ ಎಲ್ಲ ವ್ಯಕ್ತಪಡಿಸ್ಕೊಳ್ತಾ ಇದ್ದೀನಿ ಅನ್ನೋದೊಂದು ಖುಷಿ ನನಗೆ. ಮತ್ತು ನನ್ನ ಸಮುದಾಯಕ್ಕೆ ಆಗ್ತಿರುವಂಥ ಅನ್ಯಾಯ ದಬ್ಬಳಿಕೆಗಳೆಲ್ಲ ನೋಡ್ತಾ ಇದ್ದರೆ, ಅವ್ರು ಬಂದು ನಮ್ಮ ಹತ್ರ ಹೇಳ್ತಾ ಇದ್ದರೆ ಅದೊಂದು ಬೇಜಾರು. ಏನಂತಂದರೆ ಕಲೆಕ್ಷನ್ಗೆ ಹೋಗಿರ್ತಾರಲ್ಲ, ಕಲೆಕ್ಷನ್ಗೆ ಹೋದಾಗ ನಿಮಗೆ ಕೈಕಾಲಿಗೆಲ್ಲ ಶಕ್ತಿ ಇಲ್ವಾ, ದುಡಿಬೇಕು, ಹಾಗೆ ಹೀಗೆ ಚುಚ್ಚು ಮಾತುಗಳು, ಎಷ್ಟೆಷ್ಟು ಕೆಟ್ಟ ಪದಗಳು, ಇಲ್ಲ ಹೋಗೋ ಹಾಗೆ ಹೀಗೆ ಹೋಗು ಅಂತಂತ ಹೇಳಿ ತುಂಬ ಅವಮಾನ ಮಾಡುವಂಥ ಪದ ಬಳಕೆ ಯೂಸ್ ಮಾಡುವಂಥದ್ದು ಕೇಳ್ತಾ ಇದ್ದರೆ ನನಗೆ ಒಂಥರ ಬೇಜಾರಾಗ್ತಿತ್ತು. ಲೈಂಗಿಕ ವೃತ್ತಿ ಅಂತಂತಂದರೆ ಈಗ ನನ್ನ ಸಮುದಾಯದಲ್ಲಿ ಈಗ ನಿಂತ್ಕೊಂಡಾಗ, ರಸ್ತೆಯಲ್ಲೆಲ್ಲ ನಿಂತ್ಕೊಂಡಾಗ, ನೈಟಲ್ಲಿ ನಿಂತ್ಕೊಂಡಾಗ ಆ ಮೊಮೆಂಟಲ್ಲಿ ಕಳ್ಳರು ಬರ್ತಾರೆ, ದರೋಡೆಕೋರರು ಬರ್ತಾರೆ, ಮತ್ತು ಕೆಲವೊಂದು ಎಷ್ಟು ಪ್ರಾಬ್ಲಮ್ ಮಾಡುವಂಥ ಎಷ್ಟು ಕ್ರೂರಿಗಳೂ ವ್ಯಕ್ತಿಗಳೂ ಆ ಪ್ಲೇಸಲ್ಲಿ ಬರ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಬರೋದು ತುಂಬಾ ಕಷ್ಟ. ನನ್ನ ಸಮುದಾಯದವ್ರಿಗೆ ಎಷ್ಟೋ ಜನಗಳಿಗೆ ಹೊಡೆದು ಬಿಯರ್ ಬಾಟಲ್ ತಗೊಂಡು ಹೊಡೆದು ಕಳಿಸ್ತಾ ಇರ್ತಾರೆ. ಮತ್ತು ಅವರಿಗೆಲ್ಲ ತುಂಬ ಬಟ್ಟೆ ಎಲ್ಲ ಕೆಲವೊಂದು ವ್ಯಕ್ತಿಗಳೆಲ್ಲ ಹರಿದು ಕಳಿಸ್ತಾ ಇರ್ತಾರೆ. ಕೆಲವೊಬ್ಬರೆಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡುವಂಥದ್ದು ಬರ್ತಾರೆ. ಕೆಲವೊಬ್ಬರು ಕುಡ್ದವರು ಬರ್ತಾರೆ, ಡ್ರಿಂಕ್ಸ್ ಮಾಡಿದವರು ಬಂದು ಉಪದ್ರ ಮಾಡ್ತಾರೆ, ಪ್ರಾಬ್ಲಮ್ ಮಾಡ್ತಾರೆ. ರಸ್ತೆಯಲ್ಲೆಲ್ಲ ರಸ್ತೆಯಲ್ಲಿ ನಿಂತ್ಕೊತಾರೆ. ಯಾಕಂದರೆ ಲಾಡ್ಜಿನ ವ್ಯವಸ್ಥೆ ಅಷ್ಟೊಂದು ದುಡ್ಡು ಕೊಟ್ಟು ಯಾವ ವ್ಯಕ್ತಿಗಳು ನಮ್ಮ ಹತ್ರ ಬರ್ತಾರೆ ಹೇಳಿ. ಹಾಗಾಗಿ ನಾವು ಲೈಂಗಿಕ ವೃತ್ತಿನ ನಮ್ಮ ರಸ್ತೆಯಲ್ಲೇ ಮಾಡ್ತಾ ಇರಬೇಕಾದ್ರೆ ತುಂಬ ಜನ ಎಲ್ಲ ಹರಾಸ್ಮೆಂಟ್ ಏನಾಗುತ್ತೆ ಅಂದರೆ, ನನ್ನ ಸಮುದಾಯದಲ್ಲಿ ದುಡಿಬೇಕು, ಜೀವನ ಸಾಗಿಸ್ಬೇಕು ಅಂತೇಳಿ ಆ ಮೈಂಡಲ್ಲಿ ಇರ್ತಾರೆ. ಆ ವ್ಯಕ್ತಿ ಹತ್ರ ನಾವು ಇಷ್ಟ ಇಲ್ಲ ಅಂದ್ರೂ ಕೂಡ ದುಡ್ಡಿಗೋಸ್ಕರ ಹೋಗಲೇಬೇಕು. ಅವನು ಎಷ್ಟು ಟಾರ್ಚರ್ ಕೊಟ್ಟರು ಕೂಡ ಕೊಡಿಸ್ಕೊಳ್ಲೇಬೇಕು. ಯಾಕಂದರೆ ನಮಗೆ ದುಡ್ಡು ಸಿಗುತ್ತೆ, ದುಡ್ಡಿಂದ ಮನೆ ಬಾಡಿಗೆ ಕಟ್ಕೋಬೋದಾಗಿರ್ಬೋದು, ನಾವು ರೇಷನ್ ತಗೊಂಬರುವಂಥದ್ದಾಗಿರ್ಬೋದು, ನಮ್ಮ ಅಪ್ಪ ಅಮ್ಮನ ಸಾಕ್ತಿದ್ದೀವಿ ಅಂತ ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡು ಅವ್ರು ಎಷ್ಟು ಟಾರ್ಚರ್ ಕೊಟ್ಟರು, ಎಷ್ಟು ಚಿತ್ರಹಿಂಸೆ ಕೊಟ್ಟರು, ಎಷ್ಟು ಈ ಕೈಯಿಂದ ಕಿರ್ಚಿದ್ರು, ಎಷ್ಟು ಇಲ್ಲದೆ ಕತ್ತತ್ರ ಕಚ್ಚಿದ್ರು ಕೂಡ ಸಹಿಸ್ಕೊಂಡು ಜೀವನ ಮಾಡಬೇಕು. ಪ್ರವೇಶಿಬೇಕಂತಂದರೆ ಈಗ ಮನೆಯಲ್ಲಿ ಮಾಡೋದು ಅಂತಂತ ತುಂಬ ಜನ ಎಲ್ಲ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ನಾವಿರೋದು ನಮ್ಮ ಸಮುದಾಯದವ್ರು ಇರೋದು ಬಾಡಿಗೆ ಮನೆಯಲ್ಲಿ. ಬಾಡಿಗೆ ಕೊಡಬೇಕಂತಂದರೆ ಎಷ್ಟೋ ಜನಗಳು 108 ಪ್ರಶ್ನೆಗಳು ಕೇಳ್ತಾರೆ. ನಿಮ್ಮದು ಏನು ಕೆಲಸಗಳು ಇದ್ರ ಕೂಡ ಹೊರಗಡೆ ಮಾಡ್ಕೊಂಬನ್ನಿ, ಇಲ್ಲಿ ಮನೆ ಹತ್ರ ಎಲ್ಲ ಮಾಡುವಂತಿಲ್ಲ ಅಂತ ಹೇಳಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಕೆಲವೊಂದು ಓನರ್ಗಳೆಲ್ಲ ರೂಲ್ಸ್ ರೆಗ್ಯುಲೇಷನ್ ಹೇಳಿರ್ತಾರೆ.
ಮತ್ತು ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ಇವ್ರು ಹೆಂಗೋ ಹಣ ಕೊಡ್ತಾರೆ, ಇವ್ರು ಹೆಂಗೋ ಬಾಡಿಗೆ ಮೇಲೆ ಇರ್ತಾರೆ ಅಂತೇಳಿ 3-4 ಪಟ್ಟು ನಮ್ಮ ಸಮುದಾಯದವ್ರ ಹತ್ರ ಹಣ ವಸೂಲಿ ಮಾಡ್ಕೊಳ್ಳೋಂಥ ಓನರ್ಗಳೂ ಇದ್ದಾರೆ. ಮತ್ತು ನಾವು ಎಷ್ಟೋ ಮನೆಗಳೆಲ್ಲ ಕೇಳಕ್ಕೆ ಹೋದಾಗ ಮನೆ ಇಲ್ಲ ಅಂತೇಳಿ ಅವಮಾನ ಮಾಡಿರುವಂಥ ವ್ಯಕ್ತಿಗಳು ಇದ್ದಾರೆ. ಯಾಕಂದರೆ ನೀವು ಹಾಗೆ ಹೀಗೆ ಈ ಥರ ಕೆಲಸ ಮಾಡ್ತೀರಾ, ಆ ಥರ ಕೆಲಸ ಮಾಡ್ತೀರಾ ಅಂತ ಒಟ್ಟಿನಲ್ಲಿ ಮೈಂಡ್ ಸೆಟ್ ಏನು ಅಂದ್ಕೊಂಬಿಟ್ಟಿದ್ರೆ ನಮ್ಮ ಸಮುದಾಯದವರು ಕೆಟ್ಟವರು ಅಂತೇಳಿ ಬಿಂಬಿಸ್ಬಿಟ್ಟಿದ್ದಾರೆ. ಅಂತಂದರೆ ಜನಗಳೆಲ್ಲ ನಮ್ಮ ಸಮುದಾಯದವ್ರು ಯಾರೇ ಬರಲಿ ಅಂತಂದ್ರೆ ಕೆಟ್ಟವರು, ಕೆಲವೊಬ್ಬರೆಲ್ಲ ಒಳ್ಳೆ ವ್ಯಕ್ತಿಗಳೆಲ್ಲ ಇವಾಗೆಲ್ಲ ಬದಲಾವಣೆ ಆಗ್ತಾಯಿದೆ. ಮುಂಚೆ ಏನಂತಂತಂದರೆ ಏನೋ ಅಂತಂದರೆ ನಾವು ಏನೇ ಮಾಡಲಿ ಅದೆಲ್ಲ ತಪ್ಪು, ನಾವೇನೇ ಆಗಲಿ ನಾವು ನಡ್ಕೊಂಡು ಹೋದ್ರೂ ಕೂಡ ತಪ್ಪು, ಇವ್ರೇನೋ ಇದಕ್ಕೆ ಹೋಗ್ತಾ ಇದ್ದಾರೆ. ಸಂತೆಯಲ್ಲಿ ಹೋಗಿ ನಾವು ವ್ಯಾಪಾರ ಮಾಡಲಿಕ್ಕೆ ಅಂತಂದರೆ ಏನಾದರೂ ಮನೆಗೆ ತರಕಾರಿ ತಗೋಬೇಕು ಹೋದ್ರೂ ಕೂಡ ಎಷ್ಟೋ ಜನಗಳು ಹಣ ತರಕಾರಿ ಅಷ್ಟೇ ನಾವು ದುಡ್ಡು ಕೊಟ್ಟು ತಗೋಣಕ್ಕೆ ಬಂದಾಗ ಕೂಡ ಇಲ್ಲ ಹೋಗಮ್ಮ ಅಂತ, ಯಾಕೆ ನಾವು ಫ್ರೀಯಾಗಿ ತೊಗೊಂಡು ಹೋಗ್ತೀವಿ ಅಂತ ಹೇಳಿ ಅವಮಾನ ಮಾಡ್ತಿರ್ತಾರೆ. ಇಷ್ಟಪಡೋದಂತಂತಂದರೆ ಈಗ ಕಾಮ ತೀರಿಸ್ಕೊಳ್ಬೇಕಂತಂದ್ರೆ ಆ ವ್ಯಕ್ತಿ ಅವಳದು ಅಂದ ಚಂದ, ಅವಳದು ಬ್ಯೂಟಿ ನೋಡಿ ಬರ್ತಾಯಿರ್ತಾರೆ ಕೆಲವೊಬ್ಬರು, ಅವಳ ಡ್ರೆಸ್ ಸೆನ್ಸ್ ನೋಡಿ ಬರ್ತಾಯಿರ್ತಾರೆ, ಅವಳು ಮಾತಾಡುವಂಥ ಮಾತಿನಿಂದನೂ ಬರ್ತಾಯಿರ್ತಾರೆ. ಈ ಥರ ಒಟ್ಟಿನಲ್ಲಿ ಅವ್ರದ್ದು ಏನಂತ ಹೇಳ್ತಾರಲ್ಲ ಅದನ್ನು ತೀರಿಸ್ಕೊಳ್ಳಿಕ್ಕೆ ಆ ವ್ಯಕ್ತಿಗಳು ಬರ್ತಾರೆ ಚಟ ತೀರಿಸ್ಕೊಳ್ಳಿಕ್ಕೆ. ಆದರೆ ನಮಗೆ ಒಟ್ಟಿನಲ್ಲಿ ನಾವು ಅವ್ರು ಏನೇ ಮಾಡಲಿ ಒಟ್ಟಿನಲ್ಲಿ ನಮಗೆ ದುಡ್ಡು ಕೊಟ್ಟರೆ ಸಾಕು, ದುಡ್ಡು ಕೊಟ್ಟರೆ ನಾವು ಜೀವನ ಸಾಗಿಸ್ತೇವೆ ಅಂತೇಳಿ ನಮ್ಮ ಸಮುದಾಯದವರು ಅವನ ಹತ್ರ ಇಷ್ಟ ಇರಲಿಲ್ಲ ಅಂದರೂ ಕೂಡ ಇಷ್ಟಪಟ್ಟು ಅವನ ಜೊತೆ ಹೋಗಿ ಇರ್ಬೇಕು, ಅವನ ಜೊತೆ ಹೋಗಿರ್ಬೇಕು. ಎಷ್ಟೋ ಜನಗಳು ಅಂದರೆ ಲೈಂಗಿಕವಾಗಿ ಬಳಸ್ಕೊಂಡು ದುಡ್ಡು ಕೊಡಲಾರ್ದೆ ಎಷ್ಟೋ ಜನಗಳು ಬೈದು ಕಳಿಸಿದ್ದಿದೆ, ಹೊಡೆದು ಕಳಿಸಿದ್ದಿದೆ ಎಕ್ಸಾಂಪಲ್ ಎಲ್ಲ.